ಕನ್ನಡ ಚಿತ್ರರಂಗದ 80-90ರ ದಶಕಗಳನ್ನು ಮೆಲುಕು ಹಾಕಿದರೆ ಅದೆಷ್ಟೋ ಸಿನಿಮಾಗಳು ಮತ್ತೆ ಮತ್ತೆ ನೆನಪಾಗುತ್ತವೆ. ಆ ಸಿನಿಮಾದಲ್ಲಿನ ಹಾಡುಗಳು, ನಟ ನಟಿಯರು ಜನರ ಮನಸ್ಸಿನಲ್ಲಿ ಈಗಲೂ ಕೂಡ ಅಚ್ಚಳಿಯದಂತೆ ತಮ್ಮ ಅತ್ಯದ್ಭುತ ನಟನೆಯಿಂದ ಶಾಶ್ವತವಾಗಿ ನೆಲೆಸಿದ್ದಾರೆ ಎನ್ನಬಹುದು. ಅಂದಿನ ಕಾಲದ ನಟಿಯರು ಇಂದಿಗೂ ಕೂಡ ಎವರ್ಗ್ರೀನ್ ನಟಿಯರು ಎನಿಸಿಕೊಂಡಿದ್ದಾರೆ. ಅಂಥವರಲ್ಲಿ ಕನ್ನಡದ ಮೇರು ನಟಿ ಮಂಜುಳಾ ಕೂಡ ಒಬ್ಬರು. ಅದೆಷ್ಟೋ ಸಿನಿಮಾಗಳಲ್ಲಿ ಅಭಿನಯಿಸಿ ಅತ್ಯದ್ಭುತ ಅಭಿನೇತ್ರಿ ಎನಿಸಿಕೊಂಡ ಕಲಾವಿದೆ. ಮಂಜುಳಾ ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಅವರು ಮಾಡದೇ ಇರುವ, ನಟಿಸದೇ ಇರುವ ಪಾತ್ರಗಳಿಲ್ಲ. ಈಗಲೂ ಕೂಡ ಮಂಜುಳಾ ಅವರ ಸಿನಿಮಾಗಳು ಥಿಯೇಟರ್ನಲ್ಲಿ ತೆರೆ ಕಂಡರೆ 100 ಡೇಸ್ ಓಡುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಮಂಜುಳಾ ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಅವರ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಶಾಶ್ವತವಾಗಿ ನೆಲೆಸಿದ್ದಾರೆ. ಈಗಲೂ ಕೂಡ ಜನರಿಗೆ ಮಂಜುಳಾ ಅವರ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ಇದ್ದೇ ಇರುತ್ತದೆ. ಹಾಗಾದ್ರೆ ಈಗ ಮಂಜುಳಾ ಅವರ ಮಗ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಯಾರು, ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೂ ಕೂಡ ಮಂಜುಳಾ ಅಂದರೆ ಇಷ್ಟನಾ? ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿವಂಗತ ನಟಿ ಮಂಜುಳಾ ಅವರ ಮಗ ಅಭಿಷೇಕ್ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದು ಬೆಂಗಳೂರಿನ ನಿವಾಸಿಯಾಗಿದ್ದಾರೆ. ನಟಿ ಮಂಜುಳಾ ಅವರ ಮಗ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು, ತಮಗೆ ತಮ್ಮ ತಾಯಿ ಅಭಿನಯದ 2 ಕನಸು ಸಿನಿಮಾ ತುಂಬಾ ಇಷ್ಟ ಎಂದಿದ್ದಾರೆ. ಅಭಿಷೇಕ್ ಅವರ ಬಳಿ ನಿನ್ನ ತಾಯಿಯ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಂದು ಯಾರಾದರೂ ಹೇಳಿದ್ರೆ ಬಹಳ ಖುಷಿಯಾಗುತ್ತಂತೆ. ಅವರಿಗೂ ಚಿತ್ರರಂಗದ ಬಗ್ಗೆ ಬಹಳ ಆಸಕ್ತಿ ಇದ್ದು ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ತನ್ನ ಮಗನನ್ನು ಚಿತ್ರರಂಗಕ್ಕೆ ನಟನಿಗಾಗಿ ಕಳುಹಿಸುವ ಬಗ್ಗೆ ಆಸಕ್ತಿ ಇದೆ ಎಂದಿದ್ದಾರೆ. ಬಹು ಪ್ರತಿಭೆ ನಟಿ ಮಂಜುಳಾ ಆಗಿನ ಕಾಲದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಬಹಳ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಖ್ಯಾತಿಯನ್ನು ಗಳಿಸಿದ ನಾಯಕ ನಟಿ ಇವರು. ಡಾಕ್ಟರ್ ರಾಜ್ಕುಮಾರ್, ಶ್ರೀನಾಥ್, ವಿಷ್ಣುವರ್ಧನ್ ಹೀಗೆ ಮೊದಲಾದ ಮೇರು ನಟರ ಜೊತೆಗೆ ಅಭಿನಯಿಸಿದ ಹೆಗ್ಗಳಿಕೆ ಇವರದ್ದು. ಮಂಜುಳಾ ಅವರ ಸಿನಿಮಾ ಬಹಳ ಜನರ ಮೆಚ್ಚುಗೆಯನ್ನು ಗಳಿಸಿಕೊಳ್ಳುತ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಅವರ ನಟನೆ, ಅವರ ಚುರುಕಿನ ಹಾವ ಭಾವಗಳು ಜನರನ್ನು ಹೆಚ್ಚು ಸೆಳೆಯುತ್ತಿತ್ತು ಎನ್ನಬಹುದು. ಇದೇ ಕಾರಣಕ್ಕೆ ಇಂದಿಗೂ ಕೂಡ ಮಂಜುಳಾ ಅಂದರೆ ಸ್ಯಾಂಡಲ್ವುಡ್ ಗೌರವಿಸುತ್ತೆ. ನಿಮಗೂ ಸಹ ನಟಿ ಮಂಜುಳಾ ಅಂದರೆ ಇಷ್ಟನಾ? ಅವರ ಯಾವ ಪಾತ್ರ ನಿಮ್ಮ ಫೇವ್ರೆಟ್? ಕಾಮೆಂಟ್ ಮಾಡಿ ತಿಳಿಸಿ.